ಚಾಮರಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ. ಸಚಿವರು ಹಾಗೂ ತೀರ್ಥಹಳ್ಳಿಯ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಶ್ರೀ ಆರ್ಗ ಜ್ಞಾನೇಂದ್ರ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಸಂಘಟನೆ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಈ ಸಮಾರಂಭದ ಅಧ್ಯಕ್ಷತೆಯನ್ನ ನಮ್ಮ ತೀರ್ಥಹಳ್ಳಿ ಘಟಕದ ಅಧ್ಯಕ್ಷರು ಹಾಗೂ ಸುಮಾರು 36 ವರ್ಷಗಳ ಕಾಲ ನಿರಂತರವಾಗಿ 1989ರಿಂದ ಸಹ್ಯಾದ್ರಿ ವಾರ್ತೆ ಎಂಬ ವಾರಪತ್ರಿಕೆಯನ್ನ ಹಾಗೆ ಇತ್ತೀಚಿನ ದಿನಗಳಲ್ಲಿ ಸಹಕಾರ ಧ್ವನಿ ಎನ್ನುವ ಇನ್ನೊಂದು ವಾರಪತ್ರಿಕೆಯ ಸಂಪಾದಕರಾಗಿ ಕಾರ್ಯನಿರ್ವಹಿಸುತ್ತಾ ಪತ್ರಿಕಾ ರಂಗದಲ್ಲಿ ವಿಶೇಷ ಛಾಪನ್ನು ಮೂಡಿಸಿರುವ ನಮ್ಮ ಗೆಳೆಯರಾದ ಶ್ರೀ ಬಿ ಗಣಪತಿಯವರು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಮುಳುಗಿದ ವ್ಯಕ್ತಿಗಳನ್ನ ಪ್ರಾಣಿಗಳನ್ನ ರಕ್ಷಿಸಿದ ಪ್ರಮೋದ್ ಅವರು ಬಂದಿದ್ದಾರೆ, ಅವರನ್ನು ಕೂಡ ಸ್ವಾಗತ ಇದ್ದೇನೆ. ಹಾಗೆ ಪಟ್ಟಣ ಪಂಚಾಯತಿಯ ಸದಸ್ಯರುಗಳು ಈ ಸಮಾರಂಭದ ಪತ್ರಕರ್ತರ ಧ್ವನಿ ತೀರ್ಥಹಳ್ಳಿ ತಾಲೂಕು ಘಟಕದ ಉದ್ಘಾಟನೆಯನ್ನ ನೆರವೇರಿಸಬೇಕು ಅಂತ ಶ್ರೀಯುತ ಆರ್ಗ ಜ್ಞಾನೇಂದ್ರ ಮಾನ್ಯ ಶಾಸಕರು ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರ ಹಾಗೂ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಿದ ಮಾನ್ಯ ಆರ್ಗ ಜ್ಞಾನೇಂದ್ರ ಶಾಸಕರು ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರ ಇವರಿಗೆ ಹೃತ್ಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ಬಂಗ್ಲೆ ಮಲ್ಲಿಕಾರ್ಜುನ್ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಕಾರ್ಯನಿರತ ತೀರ್ಥಹಳ್ಳಿಯ ಪತ್ರಿಕಾ ರಂಗಕ್ಕೆ ವಿಶೇಷವಾದ ಒಂದು ಇತಿಹಾಸವಿದೆ. ತೀರ್ಥಹಳ್ಳಿಯಲ್ಲಿ ಅಂದಿನ ದಿನಗಳಲ್ಲಿ ಚರಗಾರ ಸಂಪಾದಕರಾದ ಗಣಪತಿಯವರು ಹಾಗೂ ಬಿ ದೇವಣ್ಣರವರು, ತದನಂತರ ಕಾಸು ಲಕ್ಷ್ಮೀಶ್ ಅವರು, ಇವರುಗಳು ಪತ್ರಿಕೆಗಳಲ್ಲಿ ಅಪಾರವಾದ ಸೇವೆಯನ್ನು ಸಲ್ಲಿಸುತ್ತಾರೆ. ಹಾಗೆ ಮಂಜುನಾಥ್ ಅವರು ಕೂಡ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾರೆ. ದಯಮಾಡಿ ಕಿರಣ್ ಅವರು ವೇದಿಕೆ ಹತ್ರ ಬರಬೇಕು ಕಾರ್ಯಕ್ರಮಕ್ಕೆ. ಹಾಗೆ ಈ ಕುಟುಂಬದ ಬೃಹಸ್ಪತಿವಾಣಿ ದೇವಣ್ಣ ಅವರ ಸುಪುತ್ರರಾದ ಕಿರಣ್ ಅವರಿದ್ದಾರೆ ಹಾಗೂ ಮಂಜುನಾಥ್ ಅವರ ಧರ್ಮಪತಿಯವರು ಈ ಸಂದರ್ಭದಲ್ಲಿದ್ದಾರೆ. ಇವರೆಲ್ಲರ ಕೊಡುಗೆ ಅಪಾರವಾಗಿದೆ. ಪತ್ರಿಕಾ ರಂಗದಲ್ಲಿ ತನ್ನ ಪತ್ರಿಕಾ ಧರ್ಮವನ್ನ ನಿರ್ವಹಿಸಿ ಹಲವು ಬಗೆಯ ಕಾರ್ಯಯೋಜನೆಗಳನ್ನು ಮಾಡಿರುತ್ತಾರೆ. ಛಲಗಾರ ಪತ್ರಿಕೆಗೆ ಸುಮಾರು 52 ವರ್ಷದ ಇತಿಹಾಸವಿದೆ. ಹಾಗೆ ಬೃಹಸ್ಪತಿವಾಣಿಯು ಕೂಡ ಅದೇ ಹತ್ತಿರದ ಇತಿಹಾಸ ಕೂಡ ಇದೆ. ಅದೇ ರೀತಿ ಲಕ್ಷ್ಮೀಶ್ ಪತ್ರಿಕೆಯವರು ಕೂಡ ಸುಮಾರು 20-25 ವರ್ಷಗಳ ಇತಿಹಾಸವನ್ನ ಹೊಂದಿರುವ ಪತ್ರಿಕೆ. ಅದನ್ನ ಅವರ ಪುತ್ರ ಈಗ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಮಂಜುನಾಥ್ ಅವರು ಕೂಡ ಒಂದು ಪತ್ರಿಕೆಯ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದರು. ಅವರಿಗೆ ಗೌರವ ಸಮರ್ಪಣೆ. ಸಾಮಾಜಿಕ ಮಾಧ್ಯಮಗಳು ಅನ್ಸ್ಕೊಂಡಿರ್ತಕ್ಕಂಥವು ಟ್ವಿಟರ್ ಹಾಗೆ ಇನ್ಸ್ಟಾಗ್ರಾಮು, ಫೇಸ್ಬುಕ್, ಈ ಮುಖಾಂತರವೇ ವಿಜಯರವರ ಪ್ರಚಾರ ಕಾರ್ಯ ನಡೀತಾ ಇತ್ತು. ಅದು ಬೇರೆಯವರಿಗೆ ಗೊತ್ತಾಗ್ತಾ ಇರಲಿಲ್ಲ. ಗ್ರೌಂಡ್ ರಿಯಾಲಿಟಿಯೇ ಬೇರೆ ಆಗಿತ್ತು. ಈ ಪತ್ರಕರ್ತರಾಗಲಿಕ್ಕೆ ಒಂದು ಅರ್ಹತೆ ಬೇಕು. ನಾವು ರಾಜಕಾರಣಿಗಳು ಅರ್ಹತೆ ಗಳಿಸ್ಕೊಂಡೆ ಇವತ್ತು ರಾಜಕಾರಣಕ್ಕೆ ಬಂದಿದ್ದೀವಿ ಅಂತ ಅಲ್ಲ. ಅನುಭವದ ಆಧಾರದ ಮೇಲೆ ನಾವು ಮಾಡಬೇಕು, ಪಕ್ವ ಆಗಬೇಕು. ನಾನೊಂದು 25 ವರ್ಷದಲ್ಲಿಯೂ ಕೂಡ ಹಿಂಗೆ ಇರ್ತೀನಿ ಅಂದ್ರೆ ನಾನೇನು ಬೆಳವಣಿಗೆ ಇಲ್ಲ ಅಂತ.
ಕಾರ್ಯಕ್ರಮದಲ್ಲಿ ಈಗ ಪತ್ರಕರ್ತರ ಧ್ವನಿ ರಿಜಿಸ್ಟರ್ ಸಂಘಟನೆ ತಮ್ಮನ್ನು ಗೌರವಿಸಿ ಸನ್ಮಾನಿಸಲು ಸಂತೋಷ ಪಡುತ್ತದೆ. ಪ್ರಗತಿಪರ ಚಿಂತಕರಾದ ತಮ್ಮ ಪತಿ ನೆಂಪೆ ದೇವರಾಜ್ ಹಾಗೂ ಪ್ರತಿಭಾವಂತ ಪುತ್ರ ಆರೋಚಿಯೊಂದಿಗೆ ಚಿಕ್ಕ ಹಾಗೂ ಚೊಕ್ಕ ಸಂಸಾರದೊಂದಿಗೆ ಹಾರೋಗುಳಿಗೆಯಲ್ಲಿ ನೆಲೆಸಿರುತ್ತೀರಿ. 2026ರ ಮೇ ತಿಂಗಳಲ್ಲಿ ನಿವೃತ್ತಿ ಹೊಂದಿರುವ ತಮ್ಮ ನಿವೃತ್ತಿ ಜೀವನ ಸುಂದರವೂ ಸುಖಮಯವೂ ಆಗಿರಲೆಂದು ಆಶಿಸುತ್ತೇವೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ರಿಜಿಸ್ಟರ್ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಶ್ರೀ ಬಂಗ್ಲೆ ಮಲ್ಲಿಕಾರ್ಜುನ ಇವರ ಉಪಸ್ಥಿತಿಯಲ್ಲಿ ದಿನಾಂಕ 6/5/2020 ಪ್ರಾರಂಭಿಸಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅತ್ಯುತ್ತಮ ಪ್ರಗತಿಯನ್ನು ಸಾಧಿಸುತ್ತೀರಿ. ಪಿಯುಸಿ ಹಾಗೂ ಎಸ್ಎಲ್ಸಿ ಪರೀಕ್ಷೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಸತತವಾಗಿ ಉತ್ತಮವಾದ ಫಲಿತಾಂಶವನ್ನು ಸಾಧಿಸುತ್ತಿರುವ ವಾಗ್ದೇವಿ ಶಿಕ್ಷಣ ಸಂಸ್ಥೆಯು ರಾಜ್ಯದಲ್ಲಿಯೇ ಬಹು ಬೇಡಿಕೆಯ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿರುವುದು ತೀರ್ಥಹಳ್ಳಿಯ ಪ್ರತಿಷ್ಠೆಗೆ ವಿಶೇಷವಾಗಿದೆ. ನಿಮ್ಮ ಸುದೀರ್ಘ ಶೈಕ್ಷಣಿಕ ಕ್ಷೇತ್ರದ ಸೇವೆಗಾಗಿ 2022ರ ದಸರಾ ಉತ್ಸವ ಸಮಿತಿಯು ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಗೃಹ ಸಚಿವರಾದ ಶ್ರೀ ಆರಗ ಜ್ಞಾನೇಂದ್ರ ಇವರ ಉಪಸ್ಥಿತಿಯಲ್ಲಿ ನಿಮ್ಮನ್ನು ಸಾರ್ವಜನಿಕರ ಪರವಾಗಿ ಅಭಿನಂದಿಸಿದ್ದು ನಿಮ್ಮ ಸಾಧನೆಗೆ ಹಿಡಿದ ಕನ್ನಡಿಯಾಗಿದೆ. ಪತ್ನಿ ಮೈನಾವತಿ, ಮಗಳು ರಾಧಿಕಾ, ಮಗ ರಜತ್ ಅವರ ಚಿಕ್ಕ ಹಾಗೂ ಚೊಕ್ಕ ಸಂಸಾರದೊಂದಿಗೆ ತೀರ್ಥಹಳ್ಳಿಯಲ್ಲಿ ನೆಲೆಸಿ ಜೀವನವನ್ನು ನಿರ್ವಹಿಸುತ್ತಿದ್ದೀರಿ. ತಮ್ಮ ಶೈಕ್ಷಣಿಕ ಸಾಧನೆಯು ಇನ್ನಷ್ಟು ಎತ್ತರಕ್ಕೇರಲಿ ಎಂದು ಜೀವನವು ಕರ್ನಾಟಕ ಕಾರ್ಯರತ ಪತ್ರಕರ್ತರ ಧ್ವನಿ ರಿಜಿಸ್ಟರ್ಡ್ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಶ್ರೀ ಬಂಗೆ ಮಲ್ಲಿಕಾರ್ಜುನ್ ಇವರ ಉಪಸ್ಥಿತಿಯಲ್ಲಿ ದಿನಾಂಕ 6/5/2026 ಬುಧವಾರದಂದು ತೀರ್ಥಹಳ್ಳಿಯಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ತಮ್ಮನ್ನ ಗೌರವಿಸಲು ಹರ್ಷ ವ್ಯಕ್ತಪಡಿಸುತ್ತಿದ್ದೇವೆ. ಧನ್ಯವಾದಗಳು. ಈ ತಾಲೂಕಿನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಜೊತೆಗೆ ಪತ್ರಿಕೆಯನ್ನು ಓದಿ ಬ್ರಿಟಿಷ್ ವಿರುದ್ಧ ಪತ್ರಿಕೋದ್ಯಮ ಸಂಘಟನೆಯನ್ನು ಮಾಡುತ್ತದೆ. ಅಂದ್ರೆ ಈ ದೇಶದ ಪತ್ರಿಕೋದ್ಯಮದ ಗಟ್ಟಿ ಧ್ವನಿಯಾದಂಥ ಅನೇಕರನ್ನ ಈ ಸಂದರ್ಭದಲ್ಲಿ ಪುಷ್ಪನಮನ ಮೂಲಕವಾಗಿ ನಾವು ಅವರಿಗೆ ಗೌರವ ಅರ್ಪಣೆಯನ್ನು ವೇದಿಕೆ ಬರಬೇಕು. ಕುಮಾರಿ ಪೂರ್ವಿಕ ಅವರು ಕೂಡ ದಯಮಾಡಿ ವೇದಿಕೆ ಬರಬೇಕು. ಹಾಗೆ ದರ್ಶಿತ್ ಕೆ ಇವರು ಕೂಡ ವೇದಿಕೆಗೆ ಆವರಿಸ್ತಾ ಇದ್ದೇನೆ. ರಮೇಶ್ ಎಲ್ ಸಾನ್ನಿಧ್ಯ ಪತ್ರಿಕೆಯ ಸಂಪಾದಕರು, ಸಾನ್ನಿಧ್ಯ ಮೀಡಿಯಾ ಸಂಪಾದಕರು ಅವರು ಕೂಡ ಬರಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಅನಿಲ್ ಕುಮಾರ್ ಅವರು ದಯಮಾಡಿ ಅನಿಲ್ ಕುಮಾರ್ ಅವರು